ಚಾಮರಾಜನಗರ ಸಮೀಪ ಇರುವ ತಮಿಳುನಾಡಿನ ತಳವಾಡಿ ಬಳಿಯ ದಪ್ಪಡ್ಡ ಗಾಜನೂರಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಂಟೇಸ್ವಾಮಿ ದೇಗುಲದ ರಾಜಗೋಪುರ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕಾಮಗಾರಿ ಈಚೆಗೆ ಅದ್ದೂರಿಯಾಗಿ ನಡೆದಿತ್ತು. ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲದ ಕಾರಣ ಪತ್ನಿ ಜೊತೆ ಶಿವರಾಜ್ ಕುಮಾರ್ ಭೇಟಿ ನೀಡಿದರು. ತಳವಾಡಿಯಿಂದ ಗಾಜನೂರು ಸಂಪರ್ಕಿಸುವ ಮಾರ್ಗ ಮಧ್ಯೆಯಲ್ಲಿರುವ ಡಾ ರಾಜ್ಕುಮಾರ್ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಡಾ ರಾಜ್ಕುಮಾರ್ ಫಲಕವನ್ನು ನಟ ಶಿವರಾಜ್ ಕುಮಾರ್ ಉದ್ಘಾಟಿಸಿದರು. ಕೆಲವು ದಿನಗಳ ಹಿಂದಷ್ಟೇ ತಳವಾಡಿಯಿಂದ ಮಾರ್ಗವಾಗಿ ಗಾಜನೂರು ಬರುವ ರಸ್ತೆಗೆ ಡಾ ರಾಜ್ಕುಮಾರ್ ವೃತ್ತ ಎಂದು ನಾಮಕರಣ ಮಾಡಲಾಗಿತ್ತು. ಶಿವರಾಜ್ ಕುಮಾರ್ ವೃತ್ತದ ನಾಮಫಲಕವನ್ನು ಉದ್ಘಾಟಿಸಿದರು. ಬಳಿಕ ಶಿವರಾಜ್ ಕುಮಾರ್ ದಂಪತಿ ಡಾ ರಾಜ್ಕುಮಾರ್ ಅವರಿಗೆ ಪ್ರಿಯವಾದ ಆಲದ ಮರದ ಕೆಳಗೆ ಕುಳಿತು ಕೆಲ ಹೊತ್ತು ವಿಶ್ರಮಿಸಿದರು. ತಂದೆ ಹುಟ್ಟಿ ಬೆಳೆದ ಮನೆಯೊಳಗೆ ಕಾಲ ಕಳೆದರು. ಚಾಮರಾಜನಗರ ಸಮೀಪ ಇರುವ ತಮಿಳುನಾಡಿನ ತಳವಾಡಿ ಬಳಿಯ ದಪ್ಪಡ್ಡ ಗಾಜನೂರಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಂಟೇಸ್ವಾಮಿ ದೇಗುಲದ ರಾಜಗೋಪುರ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕಾಮಗಾರಿ ಈಚೆಗೆ ಅದ್ದೂರಿಯಾಗಿ ನಡೆದಿತ್ತು. ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲದ ಕಾರಣ ಪತ್ನಿ ಜೊತೆ ಶಿವರಾಜ್ ಕುಮಾರ್ ಭೇಟಿ ನೀಡಿದರು. ತಳವಾಡಿಯಿಂದ ಗಾಜನೂರು ಸಂಪರ್ಕಿಸುವ ಮಾರ್ಗ ಮಧ್ಯೆಯಲ್ಲಿರುವ ಡಾ ರಾಜ್ಕುಮಾರ್ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಡಾ ರಾಜ್ಕುಮಾರ್ ಫಲಕವನ್ನು ನಟ ಶಿವರಾಜ್ ಕುಮಾರ್ ಉದ್ಘಾಟಿಸಿದರು. ಕೆಲವು ದಿನಗಳ ಹಿಂದಷ್ಟೇ ತಳವಾಡಿಯಿಂದ ಮಾರ್ಗವಾಗಿ ಗಾಜನೂರು ಬರುವ ರಸ್ತೆಗೆ ಡಾ ರಾಜ್ಕುಮಾರ್ ವೃತ್ತ ಎಂದು ನಾಮಕರಣ ಮಾಡಲಾಗಿತ್ತು. ಶಿವರಾಜ್ ಕುಮಾರ್ ವೃತ್ತದ ನಾಮಫಲಕವನ್ನು ಉದ್ಘಾಟಿಸಿದರು. ಬಳಿಕ ಶಿವರಾಜ್ ಕುಮಾರ್ ದಂಪತಿ ಡಾ ರಾಜ್ಕುಮಾರ್ ಅವರಿಗೆ ಪ್ರಿಯವಾದ ಆಲದ ಮರದ ಕೆಳಗೆ ಕುಳಿತು ಕೆಲ ಹೊತ್ತು ವಿಶ್ರಮಿಸಿದರು. ತಂದೆ ಹುಟ್ಟಿ ಬೆಳೆದ ಮನೆಯೊಳಗೆ ಕಾಲ ಕಳೆದರು. ಚಾಮರಾಜನಗರ ಸಮೀಪ ಇರುವ ತಮಿಳುನಾಡಿನ ತಳವಾಡಿ ಬಳಿಯ ದಪ್ಪಡ್ಡ ಗಾಜನೂರಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಂಟೇಸ್ವಾಮಿ ದೇಗುಲದ ರಾಜಗೋಪುರ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕಾಮಗಾರಿ ಈಚೆಗೆ ಅದ್ದೂರಿಯಾಗಿ ನಡೆದಿತ್ತು. ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲದ ಕಾರಣ ಪತ್ನಿ ಜೊತೆ ಶಿವರಾಜ್ ಕುಮಾರ್ ಭೇಟಿ ನೀಡಿದರು. ತಳವಾಡಿಯಿಂದ ಗಾಜನೂರು ಸಂಪರ್ಕಿಸುವ ಮಾರ್ಗ ಮಧ್ಯೆಯಲ್ಲಿರುವ ಡಾ ರಾಜ್ಕುಮಾರ್ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಡಾ ರಾಜ್ಕುಮಾರ್ ಫಲಕವನ್ನು ನಟ ಶಿವರಾಜ್ ಕುಮಾರ್ ಉದ್ಘಾಟಿಸಿದರು. ಕೆಲವು ದಿನಗಳ ಹಿಂದಷ್ಟೇ ತಳವಾಡಿಯಿಂದ ಮಾರ್ಗವಾಗಿ ಗಾಜನೂರು ಬರುವ ರಸ್ತೆಗೆ ಡಾ ರಾಜ್ಕುಮಾರ್ ವೃತ್ತ ಎಂದು ನಾಮಕರಣ ಮಾಡಲಾಗಿತ್ತು. ಶಿವರಾಜ್ ಕುಮಾರ್ ವೃತ್ತದ ನಾಮಫಲಕವನ್ನು ಉದ್ಘಾಟಿಸಿದರು. ಬಳಿಕ ಶಿವರಾಜ್ ಕುಮಾರ್ ದಂಪತಿ ಡಾ ರಾಜ್ಕುಮಾರ್ ಅವರಿಗೆ ಪ್ರಿಯವಾದ ಆಲದ ಮರದ ಕೆಳಗೆ ಕುಳಿತು ಕೆಲ ಹೊತ್ತು ವಿಶ್ರಮಿಸಿದರು. ತಂದೆ ಹುಟ್ಟಿ ಬೆಳೆದ ಮನೆಯೊಳಗೆ ಕಾಲ ಕಳೆದರು. ಚಾಮರಾಜನಗರ ಸಮೀಪ ಇರುವ ತಮಿಳುನಾಡಿನ ತಳವಾಡಿ ಬಳಿಯ ದಪ್ಪಡ್ಡ ಗಾಜನೂರಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಂಟೇಸ್ವಾಮಿ ದೇಗುಲದ ರಾಜಗೋಪುರ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕಾಮಗಾರಿ ಈಚೆಗೆ ಅದ್ದೂರಿಯಾಗಿ ನಡೆದಿತ್ತು. ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲದ ಕಾರಣ ಪತ್ನಿ ಜೊತೆ ಶಿವರಾಜ್ ಕುಮಾರ್ ಭೇಟಿ ನೀಡಿದರು. ತಳವಾಡಿಯಿಂದ ಗಾಜನೂರು ಸಂಪರ್ಕಿಸುವ ಮಾರ್ಗ ಮಧ್ಯೆಯಲ್ಲಿರುವ ಡಾ ರಾಜ್ಕುಮಾರ್ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಡಾ ರಾಜ್ಕುಮಾರ್ ಫಲಕವನ್ನು ನಟ ಶಿವರಾಜ್ ಕುಮಾರ್ ಉದ್ಘಾಟಿಸಿದರು. ಕೆಲವು ದಿನಗಳ ಹಿಂದಷ್ಟೇ ತಳವಾಡಿಯಿಂದ ಮಾರ್ಗವಾಗಿ ಗಾಜನೂರು ಬರುವ ರಸ್ತೆಗೆ ಡಾ ರಾಜ್ಕುಮಾರ್ ವೃತ್ತ ಎಂದು ನಾಮಕರಣ ಮಾಡಲಾಗಿತ್ತು. ಶಿವರಾಜ್ ಕುಮಾರ್ ವೃತ್ತದ ನಾಮಫಲಕವನ್ನು ಉದ್ಘಾಟಿಸಿದರು. ಬಳಿಕ ಶಿವರಾಜ್ ಕುಮಾರ್ ದಂಪತಿ ಡಾ ರಾಜ್ಕುಮಾರ್ ಅವರಿಗೆ ಪ್ರಿಯವಾದ ಆಲದ ಮರದ ಕೆಳಗೆ ಕುಳಿತು ಕೆಲ ಹೊತ್ತು ವಿಶ್ರಮಿಸಿದರು. ತಂದೆ ಹುಟ್ಟಿ ಬೆಳೆದ ಮನೆಯೊಳಗೆ ಕಾಲ ಕಳೆದರು. ಚಾಮರಾಜನಗರ ಸಮೀಪ ಇರುವ ತಮಿಳುನಾಡಿನ ತಳವಾಡಿ ಬಳಿಯ ದಪ್ಪಡ್ಡ ಗಾಜನೂರಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಂಟೇಸ್ವಾಮಿ ದೇಗುಲದ ರಾಜಗೋಪುರ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕಾಮಗಾರಿ ಈಚೆಗೆ ಅದ್ದೂರಿಯಾಗಿ ನಡೆದಿತ್ತು. ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲದ ಕಾರಣ ಪತ್ನಿ ಜೊತೆ ಶಿವರಾಜ್ ಕುಮಾರ್ ಭೇಟಿ ನೀಡಿದರು. ತಳವಾಡಿಯಿಂದ ಗಾಜನೂರು ಸಂಪರ್ಕಿಸುವ ಮಾರ್ಗ ಮಧ್ಯೆಯಲ್ಲಿರುವ ಡಾ ರಾಜ್ಕುಮಾರ್ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಡಾ ರಾಜ್ಕುಮಾರ್ ಫಲಕವನ್ನು ನಟ ಶಿವರಾಜ್ ಕುಮಾರ್ ಉದ್ಘಾಟಿಸಿದರು. ಕೆಲವು ದಿನಗಳ ಹಿಂದಷ್ಟೇ ತಳವಾಡಿಯಿಂದ ಮಾರ್ಗವಾಗಿ ಗಾಜನೂರು ಬರುವ ರಸ್ತೆಗೆ ಡಾ ರಾಜ್ಕುಮಾರ್ ವೃತ್ತ ಎಂದು ನಾಮಕರಣ ಮಾಡಲಾಗಿತ್ತು. ಶಿವರಾಜ್ ಕುಮಾರ್ ವೃತ್ತದ ನಾಮಫಲಕವನ್ನು ಉದ್ಘಾಟಿಸಿದರು. ಬಳಿಕ ಶಿವರಾಜ್ ಕುಮಾರ್ ದಂಪತಿ ಡಾ ರಾಜ್ಕುಮಾರ್ ಅವರಿಗೆ ಪ್ರಿಯವಾದ ಆಲದ ಮರದ ಕೆಳಗೆ ಕುಳಿತು ಕೆಲ ಹೊತ್ತು ವಿಶ್ರಮಿಸಿದರು. ತಂದೆ ಹುಟ್ಟಿ ಬೆಳೆದ ಮನೆಯೊಳಗೆ ಕಾಲ ಕಳೆದರು.